ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಲೆಮನ್ ಹಾಗೆ ಪೆಪ್ಪರ್ ಯೂಸ್ ಮಾಡಿಕೊಂಡು ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ 1 ಬೌಲಷ್ಟು. ಪೆಪ್ಪರ್ ಅಂತ ಹೇಳಿದ್ನಲ್ಲ ಆವಾಗಲೇ, ಕಪ್ಪು ಕಾಳು ಮೆಣಸಿನ ಪುಡಿನ ಪೌಡ್ರ್ ಮಾಡಿ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಲೆಮನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಖಾರಕ್ಕೆ ನಾನಿಲ್ಲಿ ಹಚ್ಚ ಖಾರದ ಪುಡಿನೂ ಯೂಸ್ ಮಾಡ್ಕೋತಾ ಇದ್ದೀನಿ, ಹಾಗೆ ಚಿಲ್ಲಿ ಅಂದರೆ 2 ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ 2 ದೊಡ್ಡ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಪೆಪ್ಪರ್ ಅಂತ ಹೇಳಿದ್ನಲ್ಲ ಕಾಳು ಮೆಣಸಿನ ಪೌಡ್ರು, ಅದನ್ನು ಕೂಡ ಅರ್ಧ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಮತ್ತು ಕಡಲೆ ಹಿಟ್ಟು, ಲೆಮನ್ನು, ಅಕ್ಕಿ ಹಿಟ್ಟು, ಇದೆಲ್ಲನೂ ಕೂಡ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ವಿಶೇಷವೇ ಲೆಮನ್ನು ಮತ್ತು ಪೆಪ್ಪರು. ಇದನ್ನು ಯೂಸ್ ಮಾಡೋದ್ರಿಂದ ಬೋಂಡ ಒಂಥರ ಅನಿಸುತ್ತೆ ಅಂತ ಅನಿಸ್ಬೋದು, ಬಟ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ರುಚಿ ಕೂಡ, ಟೇಸ್ಟು ಕೂಡ ತುಂಬ ರುಚಿ ಅನಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಉಪ್ಪು, ಹುಳಿ, ಖಾರ 3 ಮಿಶ್ರಣ ಆದಾಗ ಅದ್ರದ್ದು ತಿನ್ನೋದಕ್ಕೊಂಥರ ಡಿಫ್ರೆಂಟಾಗೂ ಇರುತ್ತೆ, ಬಟ್ ಚೆನ್ನಾಗೂ ಇರುತ್ತೆ. ನಾನೀಗ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಕಡಲೆ ಹಿಟ್ಟನ್ನು ನೋಡಿ ಹಾಕ್ಕೊಳ್ಳಿ, ನಿಮಗೆ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಳ್ಳಿ. ನಾನೀಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಉಪ್ಪು ಸೇರಿಸ್ಕೊಂಡು, ಹಾಗೆ ಹಚ್ಚ ಖಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಬರೀ 2 ಹಾಕ್ಕೊಂಡಿರೋದು, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಹಾಗಾಗಿ ಹಚ್ಚ ಖಾರದ ಪುಡಿನೂ ಕೂಡ ಅರ್ಧ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊತೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಳೆಗಾಲಕ್ಕೆ ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ಸ್ನ್ಯಾಕ್ಸ್ ಮಾಡುವಾಗ ಇದನ್ನು ಆರಾಮ್ಸೆ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಈಗ ನೋಡಿ, ಇದೆಲ್ಲ ಹಾಕ್ಕೊಂಡಿದ್ದು ಆಗಿದೆ. ನಾನು ಕೈಯಲ್ಲಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿಗಳು ಕೂಡ ನೀಟಾಗಿ ಸ್ಲೈಸ್ ಆಗಿ ಬಿಡುತ್ತೆ. ಸೊ ಹಾಗಾಗಿ ಫಸ್ಟು ನಾನು ಆ ಥರ ಮಾಡಿದ್ರೆ ಎಲ್ಲನೂ ಒಂದು ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಫಸ್ಟು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಈ ಹಿಟ್ಟಿಗೆ ಸೇರಿಸ್ಕೋತೀನಿ. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ ನಾವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ಬೋಂಡ ಕೂಡ ಹೊರಗಡೆ ತುಂಬಾ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಸ್ಮೂತಾಗಿ ಬರುತ್ತೆ. ಇಲ್ಲಿ ನಾನು ಯಾವುದೇ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇಲ್ಲ. ನಾನು ನ್ಯಾಚುರಲ್ ಏನಿದೆಯೋ ಅದನ್ನೇ ಹಾಕ್ತಾಯಿದ್ದೀನಿ. ಸೋಡಾ ಹಾಕೋದ್ರಿಂದನೂ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ತಿನ್ನೋದ್ರಿಂದ ಅದು ಅನ್ಹೆಲ್ತಿ ಕೂಡ ಹೌದು. ಸೊ ಈಗ ನಾನು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡು ಕೂಡ 1 ನಿಮಿಷ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬೋಂಡದ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನಾನು ಕೈಯಲ್ಲೇ ಕಲಿಸ್ಕೋತಾ ಇದ್ದೀನಿ, ಸ್ಪೂನೇ ಯೂಸ್ ಮಾಡ್ತಾ ಇಲ್ಲ. ಕೈಯಲ್ಲಿ ಕಲಿಸೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಪ್ರಾಪರಾಗಿ. ಸೊ ಹಾಗಾಗಿ ನಾನು ಕೈ ಯೂಸ್ ಮಾಡಿಕೊಂಡೆ ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿತ್ತು. ನಾನೀಗ ಒಂದೊಂದಾಗೇ ನಿಮಗೆ ಯಾವುದು ಸೈಜಿನ ಅದಕ್ಕೆ ಬೇಕೋ ಆ ಸೈಜಿಗೆ ನೀವು ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ನೀಟಾಗಿ ಬೋಂಡನ ಬೇಯಿಸ್ಕೋಬೇಕು. ಆಗ ಪರ್ಫೆಕ್ಟಾಗಿ ಒಳಗಡೆ ಕೂಡ ಹಿಟ್ಟು ನೀಟಾಗಿ ಬೇಯುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಮೇಲ್ಗಡೆ ಬೇಗ ಬೇಯುತ್ತೆ, ಬಟ್ ಒಳಗಡೆ ಹಿಟ್ಟು ಬೇಯೋದೇ ಇಲ್ಲ. ಸೊ ಕಡಲೆ ಹಿಟ್ಟು ಆ ಥರ ಅರ್ಧ ಬೆಂದು ತಿಂತಿದ್ರೆ ನಮಗೆ ಸ್ಟಮಕ್ ಅಪ್ಸೆಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹದವಾಗಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಈಗ ನೋಡಿ, ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಏನೇ ರಸಮ್ ಆಗಲಿ ಅಥವಾ ಸಿಂಪಲಾಗಿ ಒಂದು ಬೇಳೆ ಸಾಂಬಾರಾಗಲಿ ಏನೇ ಒಂದು ಮಾಡ್ಕೊಂಡಾಗ ಈ ಥರ ಮಾಡ್ಕೊಂಡು ತಿಂದಾಗ ತುಂಬ ರುಚಿ ಅನಿಸುತ್ತೆ. ಇಲ್ಲಾಂದರೆ ಟೀ ಟೈಮ್ಗಳಲ್ಲೂ ಕೂಡ ನೀವು ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಡಿಫ್ರೆಂಟಾಗಿರುತ್ತೆ. ಸೊ ಹಾಗೂ ನೀವು ಮಾಡಿ ತೋರಿಸ್ಬೋದು. ನಿಮಗೂ ಇದು ಲೈಕ್ ಆಯಿತು ಅಂತ ಅನ್ಕೋತೀನಿ. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಬೋಂಡ ಎಷ್ಟು ಚೆನ್ನಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬೆಂದಿದೆ ಅಂತ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.